ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗಾಯ್ಸ್ ಇವತ್ತೇನು ಅಂದರೆ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ಮೆಕ್ಯಾನಿಕಲ್. ಅದೊಂದು ಮುಗಿದ್ರೆ ಇನ್ನೆಲ್ಲ ಎಕ್ಸಾಮ್ ಮುಗ್ದಂಗೆ. ಅಂದರೆ ಇನ್ನೊಂದು ಇಂಗ್ಲೀಷ್ ಇದೆ, ಅದು ನಮ್ಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ಅಂದ್ಕೊಂಡಿರೋದು. ಇವತ್ತು ನೋಡಿ ಗಾಯ್ಸ್ ಮೆಕ್ಯಾನಿಕಲ್ ಇದೆ, ಬಾ ಆ್ಯಂಡ್ ಇವತ್ತು KG ಬರ್ತ್ಡೇ ಪ್ರಯುಕ್ತ ಅಲ್ಲಿ ಸಿಗೋಣ. ಇವತ್ತು ಎಕ್ಸಾಮ್ ಬರ್ದ್ಬಿಟ್ಟು ಸಿಗ್ತೀನಿ, ಬಾಯ್. ಹಾಯ್ ಗಾಯ್ಸ್, ನಾನು ಇವಾಗ ಎಕ್ಸಾಮ್ ಬರೆದ್ಬಿಟ್ಟು ಬಂದಿದ್ದೀವಿ. ನಾವು ಇವಾಗ ಮೆಕ್ಯಾನಿಕಲ್ ಎಕ್ಸಾಮ್ ಮುಗಿಸ್ತೀವಿ. ಇನ್ನೊಂದೇ ಎಕ್ಸಾಮ್ ಇರೋದು ಇಂಗ್ಲೀಷ್. ಅದು ನಮ್ಗೆ ಆಟಕ್ಕುಂಟು ಲೆಕ್ಕಕ್ಕೆ ನಾವು ಓದ್ಲಿ. ನಾನು ಲೈಬ್ರರಿಗೆ ಹೋಗಿ ಬುಕ್ಸ್ ಎಲ್ಲ ತಗೊಂಡು ಹೋಗ್ತೀನಿ ಗೈಸ್. ನಾನು ತುಂಬಾ ಶಿಸ್ತುಬದ್ಧ ಹುಡುಗಿ. 3 ದಿನ ಟೈಮ್ ಕೊಟ್ಟಿದ್ದಾರೆ ಇವಳು. ಒಂದಿನ ಲೈಬ್ರರಿ ಇರ್ತಾರೆ, ಇನ್ನೊಂದು ದಿನ ಎಲ್ಲಿ ಹಾಸ್ಟೆಲಿಗೆ ತಂದು ಬುಕ್ ಅದೇ ಓದ್ತೀನಿ. 3ನೇ ದಿನ ರಿವೈಸ್ ಮಾಡ್ಕೋತೀನಿ ಗೈಸ್. ಇವಳ್ದು ಹಂಗೆ ಅಂದರೆ ನಂದು ಹೆಂಗೆ ಅಂದರೆ ಕೇಳಿ, ಇವಳು ರಿವೈಸ್ ಮಾಡಿರೋದೇ ನನ್ನ ತಲೆ ತುಂಬಿಸ್ತಾಳೆ. ಆಮೇಲೆ ನಾನು ಅದನ್ನ ತಗೋಗ್ಬಿಟ್ಟು ಎಕ್ಸಾಮ್ ಹಾಲಲ್ಲಿ ಬರೆಯೋದು. ಗೈಸ್ ಇವಳು ಗಾನವಿ, JM, ಅಮೂಲ್ಯ. ನಾನು ಗ್ಯಾಂಗ್ ಮೆಂಬರ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ದೀಕ್ಷಾನೇ ಇಲ್ಲ ಗೈಸ್ ಇವತ್ತು. ದೇವಿಕಾ, ಜೀವಿತಾ, ಲಕ್ಷ್ಮಿ ಹಾಯ್. ಲಕ್ಷ್ಮಿ ಬರ್ಡೇ ಗರ್ಲ್. ಹಾಯ್. ಜಯ ಯೂಟ್ಯೂಬ್ ಗಾಯನ್. ಜಯ ಹಾಯ್. ನಮ್ಮ ಗಾಯ್ಸ್ಗೆ ಗಾನ್ವಿ, ಗುಣ, ರೂಪಾ ಎಲ್ಲಾದ್ರೂ ಉಂಟು ನಾ ಬರೋದು ಗೈಸ್. ಆಮೇಲೆ ಗೈಸ್ ಏನಂತಂದ್ರೆ ಲಕ್ಷ್ಮಿ ನಾನು ಎಕ್ಸಾಮ್ ಅಲ್ಲಿಂದ ಒಟ್ಟಿಗೆ ಬಂದ. ಅದೇನೋ ಬೈದೆ ಗೈಸ್. ಅದಕ್ಕೆ ಇವತ್ತು ನನ್ನ ಬೈಬೇಡ ಕಣಪ್ಪ, ಇವತ್ತು ನನ್ನ ಬರ್ತಡೇ ಅಂತಂದು. ಗೈಸ್ ಬರ್ಡೇ ಇರಲಿ ಏನಾದ್ರು ಇರಲಿ ನಾವು ಅವಳಿಗೆ ಬೈತಾನೆ ಇರ್ತೀವಿ. ಅದೇ ಮಾರ್ನಿಂಗ್ ಹೇಳ್ದಂಗೆ KG ಬರ್ಡೇ ಐತೆ. ಅದಕ್ಕೆ ನಾವು ಇವಾಗ ನಾನು ಅಶ್ವಿನಿ ಹೋಗಿ ಕೇಕ್ ತಗೊಬರ್ತಾ ಇದ್ದೀವಿ. ಅವಳಿಗೆ ರೆಡ್ ವೆಲ್ವೆಟ್ ಅಂದರೆ ತುಂಬ ಇಷ್ಟ ಅಂತೆ. ಅದೇ ನನಗೆ ಬ್ಲ್ಯಾಕ್ ಫಾರೆಸ್ಟ್ ಅಂದರೆ ಇಷ್ಟ. ಅದೇ ನಾವು ಅವಳಿಗೋಸ್ಕರ ರೆಡ್ ವೆಲ್ವೆಟ್ನೇ ತಗೋಗೋಣ ಅಂತ ಬನ್ನಿ. ಗೈಸ್ ಏನು ಪ್ರಾಬ್ಲಮ್ ಅಂದರೆ ಹೊಟ್ಟೋಗ್ಬಿಡ್ಬೋದು ಆ ಕಡೆ ಸೈಡು. ಇಲ್ಲಿ ಮೆಟ್ಟಿಲು ಹತ್ಕೊಂಡು ಹೋಗಬೇಕು ಗೊತ್ತಾ ಗೈಸ್. ಫ್ಲೈಓವರ್ ಬಂದಮೇಲೆ ನಿಜ ಆಗಲ್ಲ. 3 kg ಸಣ್ಣನೇ ಆಗೋಗಿರ್ತೀವಿ ನಾವು. ಇವಳಂತೂ ಬಿದ್ದೇ ಹೋಗಿರ್ತಾಳೆ. ಊಟನೂ ತಿಂದಿರಲ್ಲ, ಬೆಳಗ್ಗೆ ಊಟದೂ ತಿಂದಿರಲ್ಲ. ಅದು ಹತ್ತಿ ಇಳ್ದು ಆಮೇಲೆ ಕ್ಲಾಸ್ ಅಲ್ಲಿ ಗೈಸ್. ನಮ್ಮ ಕಾಲೇಜು ಇಲ್ಲಿ ಕ್ಲಾಸ್ ಗಂಟ 3rd ಫ್ಲೋರ್ ಗಂಟ ಹತ್ತಬೇಕು ಗೈಸ್. ಇಲ್ಲೂ ಹತ್ತಿ ಅಲ್ಲೂ ಹತ್ತಿ, ಯಪ್ಪ ಜೀವನ. ಗೈಸ್ ಅಶ್ವಿನಿ ಲಕ್ಷ್ಮಿಗೆ ಹೆಂಗೆ ಸ್ಟೋರಿ ಹಾಕಿದ್ದಾಳೆ ಅಂದರೆ, ಅವ್ರ ಹುಡುಗನೂ ಅಷ್ಟು ಚೆನ್ನಾಗಿ ಸ್ಟೋರಿ ಹಾಕಲ್ಲ, ಹಂಗೆ ಹಾಕಿದ್ದಾಳೆ. ತೋರಿಸ್ತೀನಿ ಸ್ವಲ್ಪ. ಗೈಸ್ ಏನು ಅಂದರೆ ಅವ್ರ ಗಂಡ ಮದುವೆ ಫ್ಯೂಚರ್ ಹಸ್ಬೆಂಡು ಈ ಥರ ವಿಡಿಯೋ ಮಾಡಾಕಲ್ಲ. ಅದು ಏನಂದ್ರೆ ಹ್ಯಾಪಿ ಬರ್ಡೇ ಮೈ ಗರ್ಲ್ ಅಂತ ಹಾಕಿದ್ದಾಳೆ. ನೆಕ್ಸ್ಟ್ ಇನ್ನೇನು ಇಲ್ಲ ಗೈಸ್. ಅವಳಿಗಂತೂ ತುಂಬ ಕಾಟ ಕೊಡ್ತೀವಿ. ನಾನಂತೂ ತುಂಬ ಕಾಟ ಕೊಡ್ತೀವಿ. ನಾನು ಏನಂತೀನಿ ಅಂದರೆ ಮಾಡ್ತಾಳೆ ಗೈಸ್, ಅವಳೇ ಫೋನ್ ಮಾಡ್ತಾಳೆ. ನೆಕ್ಸ್ಟ್ ಗೈಸ್ ಇವಾಗ ಏನು ಅಂದರೆ ಇವಾಗ ಕೇಕ್ ತೊಗೊಬರೋಣ ಬನ್ನಿ, ರೆಡ್ ವೆಲ್ವೆಟ್. ಗೈಸ್ ಇವಾಗ ಕೇಕ್ ಶಾಪಲ್ಲಿ ಇದ್ದೀವಿ, ಅಂದರೆ ಬೇಕ್ರಿ ಇದ್ದೀವಿ. ತೋರಿಸ್ತೀನಿ ರೀ ಗೈಸ್. ನಾವು ಇದನ್ನೇ ತೊಗೋತಾ ಇರೋದು, ನಾವು ರೆಡ್ ವೆಲ್ವೆಟ್. ಇದಾದರೆ 600 ಅಂದರು, ರೆಡ್ ವೆಲ್ವೆಟ್ ಅಂದರೆ 350 ಅಂದರು. ನೋಡೋಣ, ರೆಡ್ ವೆಲ್ವೆಟೇ ತೊಗೊಳ್ಳೋದು ಇವಾಗ, ಅದೇ ಚೆನ್ನಾಗಿರೋದು. ಆ್ಯಂಡ್ ಅವಳಿಗೂ ಅದೇ ಇಷ್ಟ ಆಗೋದು ಗೈಸ್. ಇನ್ನೇನು ಅವಳಿಗೆ ಇಷ್ಟ ಆಗ್ದಿರೋದನ್ನ ತಗೊಬಿಟ್ಟು ಅವಳಿಗೆ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ನಾವು ಒಂದು ಮನಸ್ಥಿತಿಯಲ್ಲಿ ಮಾಡ್ತೀವಿ. ಇವಾಗ ಕೇಕ್ನ ಪ್ಯಾಕ್ ಮಾಡ್ಕೊಂಡು ತೊಗೊಳ್ತಿದ್ದೀವಿ ಗಾಯ್ಸ್. ಇವಾಗ ಕೇಕ್ನ ತೊಗೊಂಡು ಹೋಗಿ ಕೇಕ್ನ ಕಟ್ ಮಾಡಿಸೋದೆ ಇವಾಗ. ಲಕ್ಷ್ಮಿ KG ಅವರೆಲ್ಲ ಹೇಳ್ತಾ ಇದ್ದೀವಿ ಗೈಸ್, ಒಂದು ಕಡೆ ಬಂದು ಸೇರ್ಕೊಳ್ಳಿ, ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪ್ರೇ ಕೆಫೆಗೆ. ಅಲ್ಲೋದ್ರೆ ಚೆನ್ನಾಗಿರುತ್ತೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ. ಆದರೆ ಅಲ್ಲಿ ಯೂಸ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಕೇಕು ಸಿಗಲ್ಲ ಅಲ್ಲಿ ಬೇಗ ಹೋದರೆ. ಇವಾಗ ಗೈಸ್ ನಾವೇ ಸರ್ಪ್ರೈಸ್ ಕೊಡೋಣ ಅಂದರೆ ಇವಳೇ ಸರ್ಪ್ರೈಸ್ ಆಗ್ಬಿಟ್ಲಿ ನೋಡಿ ಸರ್. ನಮಗೆ ಸರ್ಪ್ರೈಸ್ ಆಗೋಯ್ತು. ಏನು ಅಂದರೆ ನಾವೇ ಕೇಕ್ ತೊಗೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವೇ ಅಲ್ಲಿಗೆ ತಗೋಗೋಣ ಅಂತ ಅಂದ್ಕೊಂಡ್ವಿ. ಇವರೇ ಬಂದುಬಿಟ್ರು. ಏನೂ ಮಾಡೋಕ್ಕಾಗಲ್ಲ, ಇಲ್ಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ಹೋಗೋಣ ಅಂತ. ಹೌದಾ, ಅಲ್ಲೇ ಹೋಗೋಣ ಗೈಸ್, ಅಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಮತ್ತ್ಯಾಕೆ ಬರೋಕ್ಕೆ ಹೋದ್ರಿ ನೀವು? ಫೋನ್ ಮಾಡಿ ಬೇಕಾ?
ಏನು ಅಂದರೆ ನಾನು ಇವತ್ತು ಸ್ಟೋರಿಯಾಗಿ ಹಾಕಿದೆ, ಅದು ಲಕ್ಷ್ಮಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಂತೆ. ಅವಳು ರಿವ್ಯೂ ಕೇಳೋಣ ಬನ್ನಿ. ನಿಜ ಸೂಪರ್ ಆಗಿತ್ತು. ಅಂದರೆ ನಿನ್ಗೆ ಹೆಂಗೆ ಅನಿಸ್ತೈತೆ ನಿನ್ನ ಬರ್ಡೇ ಅಂತ? ನನ್ನ ಬರ್ಡೇ ಅಂತ ಇಷ್ಟ ಫೀಲ್ ಆಯ್ತಿತ್ತು ನನ್ಗೆ. ಆದ್ರೆ 12 o'clock ಮೇಲೆ, ಯಾಕೆಂದ್ರೆ ನಾವೇ ಫಸ್ಟ್ ವಿಶ್ ಮಾಡಿದ್ವಿ. ವಿಶ್ ಮಾಡಿದ್ದೀವಿ ಅಲ್ವಾ. ಯಾರು ಫಸ್ಟ್ ವಿಶ್ ಮಾಡಿದ್ದು? ಫಸ್ಟ್ ಅಶ್ವಿನಿ. ಅಶ್ವಿನಿ, ನೆಕ್ಸ್ಟ್ ಡಿಂಪನ, ನೆಕ್ಸ್ಟ್ ಲಹರಿ ಅನ್ಸುತ್ತೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಮುಂಚೆ ಮಾಡಿದ್ದು ಗೀತಾ. ಹೆಂಗೆ ನೀನ್ ಫೋನ್ ಎತ್ತಿಲ್ಲ ಹಂಗಾದ್ರೆ ಗೀತಂದು ಪಾಪ. ಮೆಸೇಜ್ ಅಲ್ಲಿ 12 o'clock ಅವಳದೇ ಫಸ್ಟ್ ಮೆಸೇಜು ಎಲ್ಲತನು. ಆಮೇಲೆ ಅವಳಿಗೆ ರಿಪ್ಲೈ ಕೊಟ್ಟು ಅವಳು ಮೆಸೇಜ್ ಹಾಕಿದ್ಲು, ಫುಲ್ಲು ದೊಡ್ಡ ಶುದ್ಧ ಹಾಕಿದ್ಲು. ಅವಳಿಗೆ ಲಕ್ಷ್ಮಿ ಬಟ್ಟೆ ತಗೊಂಡಿಲ್ವಾ? ತಗೊಂಡಲ್ಲ. ಯಾವಾಗ? ಮಧ್ಯಾಹ್ನಕ್ಕೆ ಈ ಡ್ರೆಸ್ ಬಂದಿದ್ಯಾ? ಗೈಸ್ ನೋಡಿ ಗೈಸ್, ಬರ್ಡೇಗೆ ಬಟ್ಟೆ ತಗೊಂಡು, ಆದರೆ ಬರ್ಡೇಗಲ್ಲೂ ಬಟ್ಟೆನ ಹಾಕೊಂಬಂದಿಲ್ಲ. ಯಾಕೆ ಅಂದರೆ ಯೂನಿಫಾರ್ಮ್ ಇವತ್ತು ಎಕ್ಸಾಮ್ ಇತ್ತಲ್ವ, ಅದಕ್ಕೆ. ನಮ್ಮ ಗುಣ ಒಂದು ಸ್ವಲ್ಪ ಮಾತಾಡ್ತಾಳಂತೆ ನಿಮ್ಗಳ ಜೊತೆ. ಹೊಸದು, ಇದಕ್ಕೆ ನಮ್ಗೇನು ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಇದಕ್ಕೆ. ಗುಣ ಹೇಳು ಗುಣ, ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಹೇಳು, ನೀನು ಹೇಳು ಒಂದ್ಸರಿ. ಗೈಸ್ ಪ್ಲೀಸ್ ನನ್ನ ಫ್ರೆಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಬೇಗ 1K ಫಾಲೋವರ್ಸ್ ಆಗಲಿ. 1K ಫಾಲೋವರ್ಸ್ ಆದರೆ ಜಾಸ್ತಿ ಬೇಗ ಏನೋ ಹೇಳ್ತಾರೆ, ಚಾನಲೇ ನಮ್ಮನ್ನ ಪ್ರಮೋಟ್ ಮಾಡಿದಾಗ ಅವಾಗ ಬೇಗ ಫೇಮಸ್ ಆಗಿಬಿಡ್ತಾಳೆ ನಮ್ಮ ಲಹರಿ. ನಾವು ಗೈಸ್ ಫೇಮಸ್ ಆಗೋದೇನು ಬೇಡ, ನನಗೆ ಇದು ಏನಕ್ಕೆ ಥಾಟ್ ಬಂದಿದ್ದು ಅಂದರೆ, ಇದು ಮಾಡಬೇಕು ಅಂದರೆ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ. ಏನಕ್ಕೆ ಅಂದರೆ ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ಗೆ ಅನ್ಸೋ ಪ್ರಕಾರ ಇದನ್ನ ಮಾಡೋದೇ ಮೆಮೊರೀಸ್ಗೋಸ್ಕರ. ಗೈಸ್ ಏನು ಮೆಮೊರೀಸ್ ಅಂದರೆ, ಈ ವಿಡಿಯೋಗಳನ್ನ ನಾವೇ ದೊಡ್ಡವರಾದ್ಮೇಲೆ ನೋಡೋದು, ಅಂದರೆ ಇನ್ನೂ 25-26 ಇಯರ್ಸ್ ಆದಮೇಲೆ ಸುಮ್ಮನೆ ಅಂದರೆ 27-28 ಇಯರ್ಸ್ ಆದಮೇಲೆ ನಮ್ಮ ವಿಡಿಯೋಗಳನ್ನ ನಾವೇ ನೋಡ್ಕೊಂಡು, ಇವಾಗ ಕಾಲೇಜ್ ಲೈಫೆಲ್ಲ ಮುಗ್ದೋಗ್ಬಿಟ್ಟಿದ್ದೀನಿ 4 ಇಯರ್ಸಲ್ಲಿ. ಆಮೇಲೆ ನಮ್ಮ ವಿಡಿಯೋಗಳನ್ನ ನಾವೇ ನೋಡಿಕೊಂಡು ಖುಷಿ ಪಡೋದು ಹೆಂಗಿದೆ. ಲಕ್ಷ್ಮಿ KG ಬರ್ಡೇ ಹೆಂಗೆ ಇವತ್ತು ಬರ್ಡೇ ಅಂತಲೇ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಗೈಸ್ ಹೊಳ್ದು ಬಟ್ಟೆನೂ ಮ್ಯಾಚಿಂಗು, ಬ್ಯಾಗು ಮ್ಯಾಚಿಂಗು, ಶೂನು ಮ್ಯಾಚಿಂಗು. ವಾಟ್ ಇಸ್ ದಿಸ್? ಬ್ಯಾಗ್ ಒಂದು ಮ್ಯಾಚಿಂಗ್ ಇಲ್ಲ ಅಷ್ಟೇ. ಅವರು ನೋಡಿದವ್ರು ಗೈಸ್, ಅಂಕಲ್ ಕೋಪ ಮಾಡ್ಕೊಂಡ್ರು. ಬ್ಯಾಗು ಮತ್ತು ಪ್ಯಾಂಟು ಮ್ಯಾಚಿಂಗ್. ಗೈಸ್ ದಿಂಪು ಆಸೆ ಥರ ಅವಳು ಒಂದು ಕೇಕ್ ತೊಗೊಂಡಿದ್ದಾಳೆ, ಕೇಕ್ ಕಟ್ ಮಾಡ್ಸೋಣ ಅಂತ. ಗೈಸ್ ಯಾರಿಗೆ ಈ ಥರ ಅದೃಷ್ಟ ಸಿಗುತ್ತೆ? ಇವಳು 2 ಕೇಕು ಗೈಸ್, ಇಲ್ಲೊಂದು ಕೇಕು, ಅಲ್ಲಿ ನಮ್ಮ ಹತ್ರ ಒಂದು ಕೇಕು ಇದೆ, ಅದನ್ನು ಕಟ್ ಮಾಡ್ತಾರೆ, ವಿಡಿಯೋ ಮಾಡ್ತೀವಿ ಅಂತ ತೋರಿಸ್ತೀನಿ. ಮಾಡೆ ಗಾಯ್ಸ್, ಇದು ಫುಲ್ ಬ್ಲಾಸ್ಟ್. ಗೈಸ್ ಅಲ್ಲಿ ಕೇಕ್ ಸಿಗಲ್ವಂತೆ, ತಿನ್ ಖಾಲಿ ಮಾಡು ಅಂತ ಹೇಳ್ದವಳೆ. ಗೈಸ್ ಅಲ್ಲೂ ಎಷ್ಟೊಂದು ಜನ ಇದ್ದಾರೆ, ಅಲ್ಲೂ ಕೇಕ್ ಕಟ್ ಮಾಡಬೇಕು. ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು, ಒಂದೊಂದು ಪೀಸಾರು ಕೊಡಲೇಬೇಕು. ಯಾಕೆ ಅಂದರೆ ಅವ್ರು ತುಂಬ. ಗೈಸ್ ಲಕ್ಷ್ಮಿ ಹೇಳ್ದು ನಾನು ಡಯಟಲ್ಲಿ ಇದ್ದೀನಿ, ಕೇಕ್ ಎಲ್ಲ ತಿನ್ನಂಗಿಲ್ಲ ಅಂತ. ದನ ತಿನ್ನಂಗೆ ತಿಂದವಳು ಗೈಸ್, ನೋಡಿ ಬಾಯಲ್ಲಿ ಹೆಂಗೆ ದನ ತಿನ್ನಂಗೆ ತಿಂದವಳೆ ಕೇಕ್ನ. ಡಯಟಲ್ಲಿ ಇದ್ದಾಳಂತೆ, ಫುಲ್ ಡಯಟ್. ಇನ್ಮೇಲಿಂದ ಫುಲ್ ಡಯಟ್ ಅಲ್ವಾ KG? ಗಾಯ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡಿ ಕರಿತಾ ಇದ್ದಾರೆ. ನಾನೇ ಅಲ್ಲಿ ಬೈಸ್ಕೊಳ್ಳೋದು ಎಲ್ಲ ಕಡೆನೂ. ಇವ್ರುಗಳು ದನ ಥರ ಬರ್ತವ್ರೆ ನೋಡಿ, ದನ ಥರ ಬರ್ತಾವ್ರೆ ಇಬ್ರು. ಅಲ್ಲೊಬ್ಳು ಅವಳೇನೋ ಡಿಂಪು ಗಿಫ್ಟ್ ಕೊಟ್ಲು ಅಂದ್ಬಿಟ್ಟು ಅವಳು ಅದೇ ಗುಂಗಲ್ ಅವಳೆ. ತೋರ್ಸು ಗಿಫ್ಟ್ನ. ಗೈಸ್ ಅವಳು ಏನೋ ಹೇಳ್ತಾವಳೆ, ತೋರ್ಸು, ಹೇಳು ಗೈಸ್. ನಂದು ನನ್ಗಾಗಲೇ ಅನ್ಬಾಕ್ಸ್ ಮಾಡ್ತೀನಿ ಗೈಸ್ ಅವಳು ಅವತ್ತಿಂದನೂ ಹೇಳ್ತಾಳೆ, ಒಂದು ವಿಡಿಯೋನು ಕೂಡ ಬಿಟ್ಟಿಲ್ಲ. ಎಲ್ಲರೂ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ಕೊಬಿಟ್ಟು ಒಂದು ವಿಡಿಯೋ ಗೈಸ್. ಶೀಘ್ರದಲ್ಲೇ ನನ್ನ ಲಿಕ್ಕಿ ಗೌಡ ಏನು ಗೈಸ್ ಅವಳ ಚಾನಲ್ ಅವಳಿಗೆ ಮರ್ತೋಗೈತೆ. ಪ್ರಮೋಷನ್ ಮಾಡಿಸ್ಕೊತಿದ್ಯಾ? ಪ್ರಮೋಷನ್ಗೆ ಅಮೌಂಟ್ ಆಗುತ್ತೆ. ಅಮೌಂಟ್ ಅದೇನು? ಅಯ್ಯೋ ಇರೋ ಗೈಸ್, ನಂದು ಅಕೌಂಟ್ ನೇಮ್ ಏನಂತಂದ್ರೆ ಲಿಕ್ಕಿ ಗೌಡ ಬಾರ್ 6 ಅಂತ 06 ಅಂತ ಸಬ್ಸ್ಕ್ರೈಬ್ ಆಗಿ. ನಂದ್ರಲ್ಲಿ ಗೈಸ್ ಏನು ಅಂದರೆ ನಂದ್ರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೆ ಗೈಸ್ ಅದ್ರಲ್ಲಿ ಒಂದೇ ಒಂದು ವಿಡಿಯೋ ಅಷ್ಟೇ. ಗೈಸ್ ನೋಡಿ ಇವಾಗ ತಾನೇ ಕಾಲೇಜ್ಗೆ ಎಂಟ್ರಿ ಆದ್ವಿ, ಹೆಂಗ್ ಕೂತವ್ರು ನೋಡಿ ಗೈಸ್. ಗೈಸ್ ಅವ್ರು ಬೇಗ ಕೇಕ್ ಕಟ್ ಮಾಡಿ ಅಂತಾರೆ ಗೈಸ್. ನನ್ನ ಮನೆಗೆ ಹೋಗಿದ್ದೆ ಎಮ್ಮೆ ಕಟ್ ಹಾಕ್ಬೇಕು, ನಾನೇ ಇಲ್ಲಿ ಆರಾಮಾಗಿದ್ದೀನಲ್ಲ ಗೈಸ್. ಗೈಸ್ ಇವ್ರ ಮನೆಯಲ್ಲಿ ಒಂದು ಎಮ್ಮೆ ಕಟ್ಕೊಟ್ಟಿದಾರಂತೆ, ಇವಳೇ ಸಾಕ್ತಾ ಇರ್ತಾಳಂತೆ ಯಾವಾಗಲೂ. ಎಮ್ಮೆ ಇನ್ಯಾಕೆ ಬೇಕು ಅವಳಿಗೆ ಎಮ್ಮೆ? ಅವಳೇ ಎಮ್ಮೆ ಥರ ಆಡ್ತಾಳೆ. ನೀನೇ ಎಮ್ಮೆ ಅಂತೆ ಲಕ್ಷ್ಮಿ. ನೋಡಿ ಗೈಸ್
ಹೆಂಗ್ ಬತ್ತವ್ರೆ ಬ್ಯಾಗ್ ಎತ್ಕೊಂಡು ಟ್ರಿಪ್ಪಿಗೆ ಹೋಗೋ ಥರ. ಟ್ರಿಪ್ ಯಾವ್ದೋ ಇವ್ರಗಳನ್ನೆಲ್ಲ ಟ್ರಿಪ್ ಕರ್ಕೊ ಬಂದಂಗೆ ಆಯ್ತದ ಗೈಸ್. ನಾನಂತೂ ಅಲ್ಲಿ ಕೊಟ್ಟಿದ್ದೆ ನಾನು ಗೈಸ್ ನೋಡಿ. ಯಾರು ಸಾಯಲ್ಲ ಬಿಡೋದು. ಎಲ್ಲ ಸಾಧ್ಯ. ಕೇಕ್ ಕಟ್ ಮಾಡ ಆಯ್ತು. ಹ್ಯಾಪಿ ಬರ್ಡೇ ಟು ಯು. ಜೀವನಕ್ ಪಾಠ ಹೇಳೋ ಟೀಚರ್ ಕಾಣೋ ಇವನು, ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ. ರಕ್ತ ಮೊಖನ ನಾಯಿ ತಿಕ್ಕ ತರ ಮಾಡ್ಕೊಂಡವಳೆ. ಒಂದು ಒಳ್ಳೆ ಮುಖ ಅಂದ್ರೆ ಫೇರ್ನೆಸ್ ಇಟ್ಕೊಂಡು ತಿನ್ನೆ. ಯಾಕೆ ಹಿಂಗೆ ನಮ್ಗೆ ಅವಮಾನ ಮಾಡ್ತಿದ್ಯಲ್ಲೇ ಕೇಕ್ ತಂದಿರೋದ್ನು. ಅಲ್ಲ ನಿಮ್ಗೆ ಕೇಕ್ ಬೇಕು ಅಂದ್ರೆ BJSIT ಹತ್ರನೇ ಬರ್ಬೇಕಾ? ಅವ್ರು ಕೇಕ್ ಬೇಕು ಅಂದ್ರೆ BJSIT ಹತ್ರನೇ ಬರ್ಬೇಕಾ? ಡೆಲಿವರಿ ಮಾಡ್ತೀವಿ ಬೇಕಾದ್ರೆ ನಿಮಗೆ. ಅದು ಲಕ್ಷ್ಮಿ ಡೆಲಿವರಿ, ಲಿಕ್ಕಿ ಡೆಲಿವರಿ. ಇವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅನ್ಕೊಂಡಿದೀವಿ. ಏನ್ ಬಿಸ್ನೆಸ್? ಒಂದು ಐಡಿಯಾ ಕೊಟ್ಲು ಇವಳು, ₹1 ಒಂದು ಪಿಜ್ಜಾ ಮಾಡೋಣ ಅಂತ. ₹1 ಒಂದು ಪಿಜ್ಜಾ ಮಾಡೋಣ ಅಂತ. ಅದು ನನ್ನ ಐಡಿಯಾನೇ ಗೈಸ್. ಅದು ಲಾಸ್ ಅಲ್ಲಿ ಇರುತ್ತಾ ಪ್ರಾಫಿಟ್ ಅಲ್ಲಿ ಇರುತ್ತೆ ಹೇಳು ಭೂಮಿ ಒಂದ್ ಸ್ವಲ್ಪ. ಅದು ಲಾಸ್ ಅಲ್ಲ, ಪ್ರಾಫಿಟ್. ಜೋರಾಗಿ ಮಾತಾಡೋ. ನಮ್ಮ ಹತ್ರ ಲೋ ಬಜೆಟರ್, ನಾವು ಮೈಕ್ ಇಲ್ಲ. ಅದು ಪ್ರಾಫಿಟ್ ಬಿಡಿ. ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿರೋದು ನಮಗೆ ಬರಲ್ಲ, ಲಾಭನೂ ಬರಲ್ಲ, ಫುಲ್ ಲಾಸ್. ಅವಳಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ. ಪೇಪರ್ ತರ ಇದೆ, ಕೈ ಒರೆಸ್ಕೊಳಕ್ ಚೆನ್ನಾಗಿದೆ. ಕೇಕ್ ತಿನ್ಬಿಟ್ಟು ಇಲ್ಲೇ ಗೈಸ್ ಏನು ಅಂದ್ರೆ ಅದು ಪೇಪರ್ ತರ ಇದೆಯಂತೆ. ಅದೇನೋ ತಿನ್ಬಿಟ್ಟು ಕೈ ಒರೆಸ್ಕೊಳಕಂತೆ. ಅದು ಇವಳು ಹೇಳ್ತಾಳೆ ಟ್ರೋಲ್ ಗಿಲ್ ಮಾಡ್ಬಿಟ್ಟರು ಅಂತ. ಟ್ರೋಲ್ ಮಾಡಿ ಗೈಸ್, ಗಾನವಿನೇ ಟ್ರೋಲ್ ಮಾಡಿ. ಅದೇ ನೋಡಿ ಗೈಸ್, ಅಲ್ಲಿ ವಿಡಿಯೋ ನೋಡ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾಳೆ ನಮ್ಮ ಗಾನವಿ ಜಯಂ. ಗಾನವಿ ಏನು ಇನ್ಸ್ಪೈರ್ ಆಗ್ಬಿಟ್ಟಿದ್ಯಾ ವಿಡಿಯೋಯಿಂದ? ಗೈಸ್ ಅದು ಬೊಕ್ಕೆ ಥರ ಮಾಡ್ತಾಳೆ. ಇದು ಪೊರ್ಕೆ ಥರ ಇದೆ ಇದಿಲ್ಲ ಗೈಸ್. ಬೊಕ್ಕೆ ಮಾಡು ಅಂದ್ರೆ ಪೊರ್ಕೆ ಮಾಡ್ತಾವಳೆ. ಅವಾಗಲೇ ಹೇಳ್ದಂಗೆ ಇವಳು ಏನ್ ನೀನು ಶೋರಾ? ನೀನೇನೋ ಡ್ಯಾನ್ಸರಾ ಮಾಡು. ಗೈಸ್ ಇವಾಗ ನಾವು ಪ್ಲೇ ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೂ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ. ಕೃತಿಕಾ, ಜಯ ಆ್ಯಂಡ್ ಜಯಮ್ಮ, ಆಮೇಲೆ ಅಮೂಲ್ಯ, ಇಷ್ಟು ಜನ ಮಿಸ್ಸಿಂಗ್ ಇದ್ದಾರೆ. ಇನ್ನು ಡಿಂಪನ ಮಿಸ್ಸಿಂಗ್ ಇದ್ದಾರೆ. ಎಷ್ಟೊಂದು ಜನ ಮಿಸ್ಸಿಂಗ್ ಇದ್ದಾರೆ ಗೈಸ್. ಆದರೂ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಎಲ್ಲ. ಇವಳಂತೂ ಅವಳಿಗೆ ಏನು ಸ್ಟೋರಿ ಹಾಕಿದ್ದಾಳೆ ಅದನ್ನೇ ನೋಡ್ತಾ ಇದ್ದಾಳೆ ಗೈಸ್. ಫುಲ್ಲು ಬರ್ಡೇ. ಹೆಂಗಿತ್ತು ಲಕ್ಷ್ಮಿ ಬರ್ಡೇ ಮುಗ್ದೋಯ್ತು ಗೈಸ್. ಸೂಪರ್ ಆಗಿತ್ತು. ನನ್ನ ಗೈಸಲ್ಲಿ ಫಾಲೋ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗೈಸ್. ಅಲ್ಲಿ ಒಂದು ವೀಡಿಯೋನೂ ಬಿಟ್ಟಿಲ್ಲ ಗೈಸ್. ಅವತ್ತಿಂದ ಬಿಡ್ತೀನಿ ಎಲ್ಲ ನನ್ನಿಂದ ಇನ್ಫ್ಲೂಯೆನ್ಸ್ ಆಗಿರೋದು ಎಲ್ಲರೂ. ಅದು ನನ್ನ ಇನ್ಸ್ಪಿರೇಷನ್ ತಗೊಂಡೇ ಆಗ್ತಾ ಇದ್ದಾರೆ ಎಲ್ಲ ಅಲ್ವೇ ಲಕ್ಷ್ಮಿ? ಹೇಳ ಒಂದು ಸ್ವಲ್ಪ ನನ್ನ ಬಗ್ಗೆ. ಏನಂತ ಅಂತೆ ಗೈಸ್? ನಿನ್ಗೆ ಏನು ಅನಿಸ್ತು ಅದು ಹೇಳು. ಏನು ಹೇಳ್ಬೇಡ ಹೋಗು ಗೈಸ್. ಅವಳು ಏನೂ ಹೇಳಲ್ಲ. ಅವಳಿಗೆ ಮಾತೇ ಆಡೋಕ್ಕೆ ಬರಲ್ಲ. ನನಗೂ ಮಾತಾಡೋಕ್ಕೆ ಬರಲ್ಲ, ಅಷ್ಟೇ ಕಷ್ಟ ನಾನು ಮಾತಾಡೋದು. ಗೈಸ್ ಇವಳು ಚೆನ್ನಾಗಿಲ್ಲ ಅಂತ ತೋರಿಸು ನೀನಲ್ಲ. ಇದೇನು ಕ್ಲಿಪ್ ಬಾಕ್ಸ್ಕೊಬಿಡು ಒಂದು ಸ್ವಲ್ಪ ಗೈಸ್. ಅವಳಿಗೆ ಒಂದು ಸ್ವಲ್ಪ ನಾಳೆ ನಾವು ಆದಿಚುಂಚನಗಿರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ಲಾಗ್ಸ್ ಮಾಡ್ತೀವಿ. ಸೊ ನನಗೆ ಯಾರು ಫ್ಲವರ್ ಕೊಡೋರೇ ಇಲ್ಲ ಗೈಸ್. ಎಲ್ಲರೂ ನನಗೆ ಫ್ಲವರ್ ಇಲ್ಲಿ ಮುಡ್ಸ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾರು ಫ್ಲವರ್ ನಿನ್ಗೆ ಯಾರು ಮುಡ್ಸಿದ್ದಾರೆ? ಇವಾಗ ಇವಳು ಮುಡ್ಸಿದ್ದಾರೆ ನೋಡಿ ಗೈಸ್. ಇವಳು ಮುಟ್ಬಿಟ್ಲು ನೋಡಿ ಗೈಸ್. ಇವಳು ನಾನು ಕೊಡ್ತೀನಿ ನೋಡಿ ಗೈಸ್. ಇಲ್ಲೊಂದು ನೇರ್ ಲೈನ್ ಬಿಟ್ಟಿದಂತೆ. ಎಲ್ಲ ಕಡೆನೂ ನೋಡ್ತವ್ರೆ ಗೈಸ್, ಆದರೆ ಒಂದು ಕೇಳ್ತಾ ಇಲ್ಲ. ಹಾಂ ಹೇಳ, ಕೊಡ, ಪ್ರಪೋಸ್ ಮಾಡ ಗೈಸ್. ನಿನ್ನ ಇಷ್ಟ. ಬೇಡ ಅಷ್ಟೊಂದಿಲ್ಲ ಬೇಡ. ಹಾಂ ನೋಡಿ ಗೈಸ್, ಜಾಕ್ ಫ್ರೂಟ್ಸ್ ಹೆಂಗ್ ಬಿಟ್ಟಿದೆ. ಇವಳು ಟ್ರೈ ಮಾಡ್ತಾ ಇದ್ದಾಳೆ. ಅಕ್ಕ ನೀನೆಲ್ಲೋ ಇರಬೇಕಾಗಿತ್ತು. ಗೀತು ನೀನು ಟಾಪರ್ ಅಷ್ಟೇ, ಇಲ್ಲಿಗೆಲ್ಲ ಟಾಪರ್ ಆಗೋಕ್ಕಾಗಲ್ಲ ನೀನು. ನೋಡಿ ಗೈಸ್ ಎಷ್ಟು ಜಾಕ್ ಫ್ರೂಟ್ ಬಿಟ್ಟಿದೆ ಅಂದರೆ ನಮ್ಮ ACU ಅಲ್ಲಿ ಗೈಸ್. ಇರಿ ತೋರಿಸ್ತೀನಿ.
ಗೈಸ್ ಎಷ್ಟು ಜಾಕ್ ಫ್ರೂಟ್ ಬಿಟ್ಟಿದೆ ಅಂತೆ, ತುಂಬ ಜಾಕ್ ಸ್ಮೆಲ್ ಇಲ್ಲ ಗೈಸ್. ಮೂಸ್ತಾ ಇದ್ದಾಳೆ, ಕಿತ್ಕೋಗಪ್ಪ ಗಾನು. ಗೈಸ್ ಸ್ಮೆಲ್ ನೋಡ್ಕೊಬರ್ತಾಳಂತೆ. ಸ್ಮೆಲ್ ಹಣ್ಣಾಗಿದೆಯಾ ಇಲ್ವಾ ಅಂತ ನೋಡ್ತಾರಾ? ಹೆಂಗ್ ನೋಡ್ತಾರೆ? ಅದು ಹಿಂಗ್ ಬಡ್ದಾಗ ಡಬ್ ಡಬ್ ಅಂತ ಅಂದ್ರೆ ಹಣ್ಣು ಆಗೈತೆ ಅಂತ. ಹಂಗಾದ್ರೆ ಗೈಸ್ ಏನು ಅಂದ್ರೆ ಅದು ಜಾಕ್ ಫ್ರೂಟ್ ಹೆಂಗ್ ಹಣ್ಣಾಗಿದೆ ಅಂತ ತೋರ್ಸಕ್ಕೆ ಅದು ಕುಟ್ಟಿ ನೋಡ್ತಾರಂತೆ. ಅದು KG ಹೇಳಿರೋದು. ರಾಯಲ್ ಎನ್ಫೀಲ್ಡ್ಗೆ ಹೂವು ಇಡ್ತದೆ ಶೀಘ್ರದಲ್ಲೇ ನಾಳೆ ಓಡಿಸ್ತೀನಿ. ಏನು ಅಂದರೆ ನಾವು ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿರೋದು, ಅಂದರೆ ಏನು ಸೈಡ್ ಬಿಸ್ನೆಸ್ ಮಾಡೋಕ್ಕೆ. ತೋರಿಸ್ತೀನಿ. ಇದು ಪ್ರೇ ಕೆಫೆ ಅಂದರೆ ಇದ್ರ ಪಕ್ಕದಲ್ಲೆಲ್ಲ ಸೈಡಲ್ಲಿ ಜಾಗ ಕೊಟ್ಟರು ನಾವು ಮಾಡ್ತೀವಿ. ಹೇಳೆ ಟ್ರೈ ಕೆಫೆ ಅಲ್ಲಿ ಮೆಟ್ಲಿದೆಯಲ್ಲ ಗೈಸ್, ಟ್ರೈ ಕೆಫೆ ಮೆಟ್ಲಿದೆಯಲ್ಲ ತಗ್ಸ್ಬಿಟ್ಟು ನಮ್ದು ಟ್ರೈ ಅವ್ರದ್ದು ಪ್ರೈ, ನಮ್ದು ಟ್ರೈ ಕೆಫೆ. ಜಸ್ಟ್ ಟ್ರೈ. ಆಮೇಲೆ ನಾವು 3 ಜನ ಟ್ರೈ. ವಿ 3 ಜನ TRY ಅಲ್ಲ ಗೈಸ್, TRI. ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ತಾ ಇದ್ದಾಳೆ, ನಿಮಗೆ ಸ್ಪೆಲ್ಲಿಂಗ್ ಬರಲ್ಲ ಅಂತ. ಇವಾಗ ನಾವು ಆರ್ಡರ್ ಮಾಡೋಕೆ ಬಂದಿದ್ದೀವಿ. ಏನು ತಿಂದು ಲಕ್ಷ್ಮಿ ನೀನು? ಅದೇ ಕಾರ್ನ್ ಪಿಜ್ಜಾ ತಗೊಳ್ಳೋಣ. ಆಮೇಲೆ ಕಾರ್ನ್ ಬಸ್ಟ್ ಪಿಜ್ಜಾ. ಒಂದೇ ಪಿಜ್ಜಾ ಸಾಕು. ಸಾಕಾ? ಏನೈತೆ? ಒಂದು ಫ್ರೆಂಚ್ ಫ್ರೈಸ್ ಒಳಗೆ ಪೆರಿ ಪೆರಿ ಆಮೇಲೆ ಒಂದು ಪೊಟ್ಯಾಟೊ ವೆಡ್ಜಸ್. ಇರಿ ಗೈಸ್, ನಾವು ಆರ್ಡರ್ ಮಾಡ್ಬಿಟ್ಟು ನೋಡಿ ಗೈಸ್, ಬಂದಿದೆ ಇವಾಗ. ನಾವು ಆರ್ಡರ್ ಮಾಡಿರೋದು ಎಲ್ಲ ತಿಂತಾ ಇದ್ದಾರೆ. ತಿನ್ಬಿಟ್ಟು ಬ್ಲಾಗ್ ಮಾಡ್ತೀನಿ ಗೈಸ್ ಹೋಗ್ಬೇಕಾದ್ರೆ. ಏನು ಅಂದರೆ ಅದೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇವಳ ಬರ್ಡೇಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ಅಂದರೆ KG ಬರ್ಡೇ ಆ್ಯಂಡ್ ನಮ್ಮದು ಮೆಕ್ಯಾನಿಕಲ್ ಲಾಸ್ಟ್ ಡೇ, ಅಂದರೆ ಮೆಕ್ಯಾನಿಕಲ್ ಎಕ್ಸಾಮ್ ಮುಗ್ದಿದೆ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು. ಅಲ್ಲಿಂದ ಪ್ರೇ ಕೆಫೆಗೆ ಬಂದು ಅಲ್ಲಿಂದ ಅಲ್ಲಿ 2 hour 3 hour ಕೂತಿದ್ದೋ. ಅಲ್ಲಿ ಕೂತಿದ್ದು ಫೀಲೇ ಆಗಲಿಲ್ಲ ನನಗೆ. ಇವಾಗ ಮನೆಗೆ ಹೋಗೋಣ ಅಂತ, ವೆದರ್ ಫುಲ್ಲು ಚೇಂಜ್ ಆಗಿದೆ, ಅದಕ್ಕೆ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ನಾನು ಇವಾಗ. ಪ್ರೇ ಕೆಫೆದು ಕ್ಲಿಪ್ಸ್ ಎಲ್ಲ ನಾವು ಹಾಕ್ತೀವಿ, ನೋಡ್ಕೊಳ್ಳಿ ಏನೇನು ತೊಗೊಂಡಿದ್ವಿ, ಏನೇನು ಮಾಡಿದ್ವಿ ಅಂತ. ಇವತ್ತೊಂದು ವ್ಲಾಗ್ ಇಷ್ಟದ್ದಾಗಿರುತ್ತೆ. ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ವ್ಲಾಗ್ ಮಾತ್ರ, ಬಾಯ್.